ಹೆಂಗಾಯ್ತಿದೆಲ್ಲ ತ್ವನ್ಮಾಯೆಯ, ನಿನ್ನ ಮಾಯೆಯಿಂದ ಆಗಿರ್ತಕ್ಕಂಥ ಕರ್ಮಗಳು, ನಾನೇ ಮಾಡಿದ ಕರ್ಮಗಳು, ಅದಕ್ಕೆ ಸಂಬಂಧಪಟ್ಟ ಸಂಸಾರ ಚಕ್ರ. ಹೇಗಿದೆ ಸಂಸಾರ? ಬಿಡಿಸ್ತಾನೆ, ನಮಗೆಲ್ಲ ಅನುಭವ ಸಿದ್ಧ ಬಿಡಿ. ಆದರೂ ಅವನ ಮಾತಲ್ಲಿ ಕೇಳುವ ಒಂದ್ಸಲ ಏನಂತಾರೆ, ಆತ್ಮಜ ದಾರ ಗೇಹೇಶು ಆಸಕ್ತ ಚಿತ್ತಸ್ಯ ಹೇಳ್ತಾರೆ. ನಮ್ದೆಲ್ಲ ಹಾಗೆ. ಆತ್ಮ ಶಬ್ದಕ್ಕೆ ವ್ಯಾಖ್ಯಾನಕಾರರು ಮನಸ್ಸು ಅಂತ ಬರೀತಾರೆ. ಇಲ್ಲಿಂದ ಎಲ್ಲ ಸಾಮಾನ್ಯವಾಗಿ ಹೆಚ್ಚಿನ ಕಡೆ ಆತ್ಮ ಶಬ್ದಕ್ಕೆ ಚಿತ್ರಕೇತುವಿನ ಪ್ರಸಂಗದಲ್ಲಿ ಕೂಡ ಆತ್ಮ ಅಂದರೆ ಮನಸ್ಸು ಅಂತಲೇ ಬರೀತಾರೆ. ಯಾಕೆ ಮನೋಭವಗಳಿವೆಲ್ಲ. ಇವರು ನನ್ನ ಹೆಂಡತಿ ಅಂತ ಮನಸ್ಸಲ್ಲಿ ನಾವು ಮಾಡಿಕೊಂಡ್ರೆ ಅವಳಲ್ಲಿ ಪ್ರೀತಿ ಬರುತ್ತದೆ. ಮನಸ್ಸಲ್ಲಿ ಇವಳು ನನ್ನ ಹೆಂಡತಿ ಅಲ್ಲ. ಇದ್ದ ಬದ್ದ ಹೆಂಗಸರಲ್ಲೆಲ್ಲ ಪ್ರೀತಿ ಮಾಡೋದಲ್ಲ, ಪೆಟ್ಟು ಸಿಗತ್ತೆ, ಮತ್ತೆ ಪೆಟ್ಟು ಹೊಡಿತಾರೆ 4 ಜನ. ಮತ್ತೆ ಯಾರಲ್ಲಿ ನನ್ನ ಮನಸ್ಸು ಹೇಳಬೇಕು, ಇವಳು ನನ್ನವಳು, ಇವನ್ ನನ್ನ ಮಕ್ಕಳು, ಇದು ನನ್ನ ಮನೆ ಹೇಳ್ತಾರೆ. ಯಾರಾದ್ರೂ ಮನೆಗೆ ಹೋದ್ರೆ ಏನೂ ಸಂಕೋಚ ಮಾಡ್ಕೊಳ್ಬೇಡಿ, ನಿಮ್ಮ ಮನೆ ಅಂತ ಪರಿಗಣಿಸಿ ಆರಾಮಾಗಿರಿ ಅಂತ. ಒಂದ್ ವೇಳೆ ಅವ್ರು ಹೇಳಿದ್ರು ಅಂತ ನನ್ನ ಮನೆ ಅಂತಂದ್ರೆ ಬಿಗಿತಾರೆ 4 ಅಲ್ಲ. ಆಗ ಆತ್ಮ ಮನಸ್ಸು ಇದು ನನ್ನ ಮನೆ ಅಂತ ಒಪ್ಪಿಕೊಂಡಿಲ್ಲ, ಅದು ನನ್ನ ಮನೆ ಅಲ್ಲ. ಇದು ನನ್ನ ಮನೆ ಅಂತ ಮನಸ್ಸು ಹೇಳಿದೆ, ಅದನ್ನು ನನ್ನ ಮನೆ ಅಷ್ಟೇ. ಅವನು ಎಷ್ಟು ವೃತ್ರಾಸುರನ ಚಿಂತನೆಗಳು. ಆತ್ಮಜ ದಾರ ಗೇಹಾದಿಶು, ಪ್ರಧಾನವಾಗಿ ಇವೇ 4. ಅದನ್ನು 4 ಮಾತ್ರ ಹೇಳ್ತಾನೆ. ಇದರಲ್ಲೇ ಆಸಕ್ತ ಚಿತ್ತನಾಗಿರ್ತಕ್ಕಂಥ ನಾನು ಹೆಂಗಾಯ್ತು? ನಿನ್ನ ಮಾಯೆಯಿಂದ ಬಂದಿರತಕ್ಕಂಥದ್ದು, ನನ್ನ ಕರ್ಮಗಳಿಂದ ಬಂದಿರತಕ್ಕಂಥದ್ದು ಇದೇನಿದೆ, ಇದರಲ್ಲಿ ನಚಭೂಯಾತ್, ಮತ್ತೊಮ್ಮೆ ಹುಟ್ಟಿಸ್ಬೇಡ ಮಾರಾಯ. ಕನಕದಾಸರು ಅದಕ್ಕೆ ಕೇಳಿದ್ರೆ ಕಾಣುತ್ತೆ. ನಾವು ಎಲ್ಲೆಲ್ಲೋ ಓಡಬೇಕಾಗಿಲ್ಲ. ಉಡುಪಿಯಲ್ಲಿರ್ತಕ್ಕಂಥವ್ರು ತುಂಬ ಅದೃಷ್ಟವಂತರು. ಯಾಕೆ ಅಂತ ಕೇಳಿದರೆ, ಕನಕದಾಸರು ಕೇಶವನಾಮ ಎಲ್ಲ ಒಂದೊಂದು ರೂಪದಿಂದ ಒಂದೊಂದು ಕೇಳಿಕೊಂಡು ಬಂದು ಕೊನೆಗೆ ನಮಗೆ ಅಗತ್ಯ ಬೇಕಾಗಿರ್ತಕ್ಕಂಥ ಅದು ಯಾವುದು, ಮತ್ತೊಮ್ಮೆ ಹುಟ್ಟಬಾರದು ಅಂತ ಕೊನೆಗೆ ಕೃಷ್ಣನಲ್ಲೇ ಕೇಳ್ತಾರೆ. ಪುಟ್ಟಿಸಲೇಬೇಡ, ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿ, ಇನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಕೃಷ್ಣ ಇಲ್ಲಿ ನಮ್ಮ ಎದುರಿಗೆ ಕೂತ್ಕೊಂಡಿದ್ದಾನೆ. ಕೃಷ್ಣ ಹೇಳ್ತೇನೆ ತುಂಬ ಜನಕ್ಕೆ, ಕೃಷ್ಣ ಅಂತಂದ್ರೆ ಒಂದು ಪ್ರತಿಮೆ ಅಲ್ಲ. ಮಧ್ವರು ಒಂದು ಪ್ರತಿಮೆ ಅಂತಂದು ಕೂಡಿಸಿದ್ದಲ್ಲ. ಇಲ್ಲಿ ಕೃಷ್ಣನನ್ನು ಮಧ್ವರು ಎಳ್ಕೊಂಡು ಬಂದು ಇಲ್ಲಿ ಕೂಡಿಸಿದ್ದಾರೆ. ಆ ಪ್ರತಿಮೆಯಲ್ಲಿ ಬರೀ ಪ್ರತಿಮೆ ಅಲ್ಲ, ಪ್ರತಿಮೆ ಒಳಗೆ ಭಗವಂತ ಕೃಷ್ಣ ಇದ್ದಾನೆ, ಈಗಲೂ ಇದ್ದಾನೆ. ಈ ಕೃಷ್ಣ ಸನ್ನಿಧಾನದಲ್ಲಿ ಹೋಗಿ ನಾವು ಏನಾದರೂ ಪ್ರಾರ್ಥನೆ ಮಾತಾಡ್ತಾನೆ ಕೃಷ್ಣ. ಅವನನ್ನು ಮಾತಾಡಿಸುವ ಕ್ರಮದಲ್ಲಿ ನಾವು ಮಾತಾಡಿದರೆ ರಿಪ್ಲೈ ಕೊಡ್ತಾನೆ. ಎಷ್ಟೋ ಜನ ಅನುಭವಕ್ಕೂ ಇದೆ ಉಡುಪಿ. ಅದಕ್ಕೆ ಇದಕ್ಕಿಂತ ದೊಡ್ಡ ಕ್ಷೇತ್ರ ಮತ್ತೊಂದಿಲ್ಲ ಅಂತ ಹೇಳೋದು ಅದಕ್ಕೋಸ್ಕರ. ಅದಕ್ಕೆ ಅಂತಹ ಕೃಷ್ಣ ಇನ್ನೊಮ್ಮೆ ಹುಟ್ಟು ಬಾರದ ರೀತಿಯಲ್ಲಿ ನೋಡಿಕೊಳ್ಳುವ ರೂಪ, ಕೃಷ್ಣ ರೂಪ ನಮ್ಮ ಕಣ್ಣೆದುರಿಗಿದೆ. ವೃತ್ರಾಸುರನಿಗಿಂತ ನಾವೇ ಒಂದು ರೀತಿ ಪುಣ್ಯವಂತರೇನೋ ಗೊತ್ತಿಲ್ಲ. ವೃತ್ರಾಸುರ ಎಲ್ಲೋ ಇದ್ದ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ, ಇಲ್ಲಿ ಕೂಡ ಇದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಮಾಡ್ತಾನೆ. ನಮ್ಗೆ ಹಾಗಲ್ಲ, ನಮ್ಮ ಕಣ್ಣೆದುರಿಗೆ ಕೃಷ್ಣ ಇದ್ದಾನೆ, ಅದರಿಂದ ಇಲ್ಲೇ ಸ್ತೋತ್ರ ಮಾಡ್ಬೋದು. ಏನಂತಾನೆವ ನಚಭೂಯ. ಈ ರೀತಿ ಸಂಸಾರದಲ್ಲಿ ಒದ್ದಾಡಿ ಸತ್ಕೊಂಡಿರ್ತಕ್ಕಂಥ ಜನ್ಮ ಮತ್ತೊಮ್ಮೆ ನಚಭೂಯ, ಬೇಡ ಮಾರಾಯ. ವೃತ್ರಾಸುರನ ಪ್ರಾರ್ಥನೆ ಇದು ಯಾವಾಗ? ಒಂದು ಕೈ ಮುರಿದು ಬಿದ್ದ ಮೇಲೂ ಕೂಡ ಅಷ್ಟಾದರೂ ಮತ್ತೆ ಹೇಳ್ತಾನೆ. ಎದ್ದು ಯುದ್ಧಕ್ಕೆ ಅಂತ ಮತ್ತೆ ಹೊರಡ್ತಾನೆ. ಹೊರಡುವಾಗ ಈ ಸಲ ಮಾತ್ರ ಎಡಗೈಯಿಂದ ಶೂಲ ಹಿಡ್ಕೊಂಡು ಹೋಗಿ, ಎಷ್ಟು ತಾಕತ್ತು ನೋಡಿ ಅವನಿಗೆ, ಒಳಗಿಂದ ಸ್ಥೈರ್ಯ ಎಷ್ಟಿದೆ ಅವನಿಗೆ. ಇಂದ್ರ ವಜ್ರಾಯುಧ ಹಿಡ್ಕೊಂಡು ಎದುರಿಗೆ ನಿಂತಿದ್ರೂ ಕೂಡ, ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ರೂ ಕೂಡ, ಈ ಎಡಗೈ ಒಂದು ಕೈ ಬಿದ್ದು ಹೋಗಿದ್ರೂ ಕೂಡ ಶೂಲ ಹಿಡ್ಕೊಂಡು ಇಂದ್ರನಿಗೆ ಒಂದು ಕೆನ್ನೆಗೆ ಹೊಡಿತಾನಂತೆ. ಹೊಡೆದ್ರೆ ಇಂದ್ರ ಕೆಳಗೆ ಬಿದ್ದಾಗ ತನ್ನ ಕೈಯಿಂದ ವಜ್ರಾಯುಧ ತಪ್ಪಿ ಕೆಳಗೆ ತಪ್ಪಿ ಬೀಳ್ತದೆ. ನಾಚಿಕೆ ಇಲ್ಲ ಒಂದು ರೀತಿಯಲ್ಲಿ. ಪುನಃ ಹೇಳ್ತಾನೆ, ಅವನೇ ಹೇಳ್ತಾನೆ ವೃತ್ರಾಸುರನ, ಇಂದ್ರ ಹೇಳು ವಜ್ರಾಯುಧ ಮತ್ತೆ ತಗೋ ಅಂತ ಹೇಳ್ತಾನೆ. ಅವನಿಗೆ ನಾಚಿಕೆ ಆಯ್ತು ಅಂತ ಇಂದ್ರನಿಗೆ. ವೃತ್ರಾಸುರ ಹೊಡೆದಾಗ ಕೆಳಗೆ ಬಿದ್ದ ಆಯುಧ ಭ್ರಷ್ಟನಾದ ಒಂದ್ಸಲ. ಆಯುಧ ಭ್ರಷ್ಟನಾದ್ಮೇಲೆ ಪುನಃ ಆಯುಧ ತಗೊಂಡು ಯುದ್ಧ ಮಾಡೋದು ಅಂತಂದ್ರೆ ಒಂದು ರೀತಿಯಲ್ಲಿ ದೊಡ್ಡ ಪರಾಕ್ರಮಿಗಳಿಗೆ ಒಂದು ದೊಡ್ಡ ಅವಮಾನ, ನಾಚಿಕೆ. ಪುನಃ ತಗೊಳ್ಳೋದಿಲ್ಲ ಸಾಮಾನ್ಯವಾಗಿ. ಅದನ್ನು ತಗೊಳ್ಳದೆ ಸುಮ್ಮನೆ ನಿಂತಿದ್ದ ಅಂತ ಇಂದ್ರ. ಇವನೇ ಹೇಳ್ತಾನೆ, ಯಾಕೆ ಸುಮ್ಮನೆ ನಿಂತಿದ್ದೀಯಾ, ತಗೋ ಯುದ್ಧ ಮಾಡು, ಕೆಳಗೆ ಬಿದ್ದ ವಜ್ರಾಯುಧ ಹಿಡ್ಕೊಂಡು ಯುದ್ಧಕ್ಕೆ ಮಾಡಿ ನನ್ನ ಮೇಲೆ ಬಾ ಅಂತ ಹೇಳ್ತಾನೆ. ಅವನಿಗೆ ಇಂದ್ರ ಸುಮ್ಮನೆ ಕೂತಿದ್ದ ಅಂತ. ಅದಕ್ಕೆ ಹೇಳ್ತಾನೆ, ತಮಾಹ ವೃತ್ರಃ, ಏನು ಅನ್ಕೊಂಡಿದ್ದಿ ಮಾರಾಯ, ನಿನಗೆ ಅವಮಾನ ಆಗಬೇಕು ಯಾವಾಗ? ನೀನೇ ಯುದ್ಧ ಮಾಡಿದರೆ, ನಿನ್ನ ಸ್ವಂತ ಬಲದಿಂದ ನೀನು ಯುದ್ಧ ಮಾಡಿದರೆ ನೀನು ನಾಚಿಕೆ ಪಡಬೇಕು ಅಲ್ವಾ? ನೀನು ಯುದ್ಧ ಮಾಡೋದು ಹೌದಾ ಅಂತ ಕೇಳ್ತಾನೆ. ನಾನು ಯುದ್ಧ ಮಾಡೋದಲ್ಲ, ನೀನು ಯುದ್ಧ ಮಾಡೋದಲ್ಲ. ಮತ್ತೆ ಹೇಳ್ತಾನೆ, ಲೋಕ ಸಪಾಲ ಯಸ್ಯೇಮೇ ಶ್ವಸಂತಿ ವಿವಶಾವಶೆ ದ್ವಿಜಾಯೇವ ಶಿಚಾಬದ್ಧ ಸಕಾಲ ಇಹ ಕಾರಣಂ.
ನೀನು ನಾನು ಯುದ್ಧ ಮಾಡೋದು ಅಂತ ನಾನು ಹೊಡೆದೆ, ನಾನು ನಿನ್ನ ಕೊಲ್ದೆ, ಇದೆಲ್ಲ ಏನೂ ಅಲ್ಲ. ಮತ್ತೆ ನೀನು ಯುದ್ಧ ಮಾಡೋದೇ ಅಲ್ಲ ಅಂತಂದಮೇಲೆ ಆಯುಧ ಕೆಳಗೆ ಬಿದ್ದಾಗ ಯಾಕೆ ನಾಚಿಕೆ ಪಡ್ತೀಯ ನೀನು ತಗೊಳ್ಳಿಕ್ಕೆ ಅಂತ ಕೇಳ್ತಾನೆ. ಮತ್ತೆ ಕಾಲಹ ಇಹ ಕಾರಣಂ, ನೀನಲ್ಲ, ನಿನ್ನೊಳಗೆ ನಿಂತುಕೊಂಡ ಕಾಲನಾಮಕ ಪರಮಾತ್ಮ ಮಾಡಿಸ್ತಾನೆ. ನೀನು ಒಂದು ಗೊಂಬೆ ಅಷ್ಟೇ. ಈಶಯಂತ್ರಿತ ಹೇಳ್ತಾನೆ, ಭಗವಂತನಿಂದ ನಿಯಮಿಸಲ್ಪಟ್ಟ ಒಬ್ಬ ಕೀಲು ಗೊಂಬೆ ನಾವೆಲ್ಲ, ಗೊಂಬೆಗಳು ನಾವೆಲ್ಲ. ಹಾಗಿರುವಾಗ ನನ್ನ ಕೈಯಿಂದ ಆಯುಧ ಬಿತ್ತು, ಪುನಃ ಹೇಗೆ ತಗೊಳ್ಳಿ, ನಾಚಿಕೆ ಅವಮಾನ ಆಯಿತು, ಇದೆಲ್ಲ ಬೇಡ. ನಾನು ನೋಡು, ಅವನು ಹೇಳ್ತಾನೆ, ತನ್ನ ದೃಷ್ಟಾಂತ ತಾನೇ ಕೊಟ್ಕೊಳ್ತಾನೆ. ನಾನು ನೋಡು, ಒಂದು ಕೈ ತುಂಡು ಮಾಡಿದಿ, ಆದರೂ ಇನ್ನೊಂದು ಕೈಯಿಂದ ಹೊಡ್ಕೊಂಡು ಬಂದೋ ಇಲ್ವೋ, ಆ ಧೈರ್ಯದ ನಿನ್ನನ್ನು ಹೊಡೆದೋ ಇಲ್ವೋ, ನಿನ್ನ ಕೆಳಗೆ ಬಿದ್ದೋ ಇಲ್ವೋ. ಅದೇ ಧೈರ್ಯ ಭಗವಂತ ಒಬ್ಬ ಇದ್ದಾನೆ ಎಂಬ ವಿಶ್ವಾಸ ಇಟ್ಟುಕೋ, ಯುದ್ಧ ಮಾಡು ಏಳು ಅಂತ ಹೇಳ್ತಾನೆ. ಜನ್ಮದಲ್ಲಿ ಬರ್ಲಿಕ್ಕೆ ಸಾಧ್ಯ ಉಂಟೋ ಇಲ್ಲೋ ಗೊತ್ತಿಲ್ಲ ಈ ರೀತಿ ತಿಳುವಳಿಕೆ ನಮಗೆಲ್ಲ. ಈ ರೀತಿ ಪುನಃ ಈ ಕಥೆಯನ್ನು ಶ್ರವಣ ಮಾಡ್ತಾ ಇದ್ರೆ ಸ್ವಲ್ಪ ಬಂದೀತೇನೋ ಗೊತ್ತಿಲ್ಲ. ಅದಕ್ಕೆ ಭಾಗವತ ಶ್ರವಣ ಮಾಡಬೇಕು ಅಂತ ಹೇಳೋದು. ಹೀಗೆ ಯಥಾ ದಾರುಮಯೀ ನಾರಿ ಯಥಾ ಯಂತ್ರಮಯೋ ಮೃಗ ಏವಂ ಭೂತಾನೆ ಮಗವನ್ ಈಶತಂತ್ರಾಣಿ ವಿದ್ಧಿಭೋಹೋ. ದಾರುಮಯೀ ನಾರಿ, ಯಂತ್ರಮಯ ಮೃಗ. ದಾರುಮಯೀ ನಾರಿ ಅಂದರೆ ಈ ಮರದಿಂದ ಮಾಡಿದ ಗೊಂಬೆಗಳು. ಆ ಗೊಂಬೆಗಳು ಕೀಲು ಗೊಂಬೆಗಳನ್ನು ಹೇಗೆ, ಆ ಕೀಲು ಗೊಂಬೆ ಮಾತ್ರ ಅದು ಜಡ, ಅದಕ್ಕೆ ಗೊಂಬೆಗೆ ಒಬ್ಬ ಹಗ್ಗ ಕಟ್ಟಿ ಅದನ್ನು ಮೇಲೆ ಕೆಳಗೆ ಆಡಿಸುವವ ಮೇಲೆ ಇರ್ತಾನೆ. ಹಾಗೆ ನಾವೆಲ್ಲ ಅಂತಾನೆ. ಯಥಾ ಯಂತ್ರಮಯೋ ಮೃಗ, ಸಿಂಹ ಬಂತು ಅಂತ ಹಾರಾಡ್ತೇವೆ ನಾವೆಲ್ಲ. ಸಿಂಹ ಎದುರಿಗೆ ಕೆಲವೊಮ್ಮೆ ನಾವು ಎಷ್ಟೋ ಸಲ ನೋಡಿರ್ಬೋದು, ನಾವು ಎದುರಿಗೆ ಹುಲಿ ಸಿಂಹ ಬಂದು ಎದುರಿಗೆ ನಿಂತರೂ ಕೂಡ ಹೆದರಿಕೆ ಆಗುವ ಪ್ರಸಂಗ ಬರುವುದಿಲ್ಲ. ಧೈರ್ಯವಾಗಿ ನಿಂತೆವು ಅಂತಂದರೆ ಹುಲಿ ತನ್ನ ಪಾಡಿಗೆ ತಾನು ವಾಪಸ್ ಹೋಗಿಬಿಡುತ್ತೆ. ಆದರೆ ಆ ಹುಲಿಯಲ್ಲಿ ಆ ತಾಕತ್ತು ಕೊಟ್ಟವ ಯಾರು? ಅವನಿಗೆ ಹಿಂಸೆ ಮಾಡಬಾರ್ದು ಅಂತ ಹೇಳಿದವರಾರು? ಭಗವಂತ. ಯಂತ್ರಮಯ ಮೃಗ. ಆನಂತರ ಹೀಗೆ ಏವಂ ಭೂತಾನಿ, ಈ ರೀತಿ ನಾನು ನೀನು ಏನು ಮಾಡೋದಲ್ಲ, ಒಳಗೆ ಕೂತ್ಕೊಂಡು ಭಗವಂತ ಮಾಡ್ತಕ್ಕಂಥದ್ದು ಇದೆಲ್ಲ ಅಂತ ಹೇಳಿ ಪುನಃ ಯುದ್ಧಕ್ಕೆ ಸನ್ನದ್ಧನಾಗಿ ಮಾಡಿ ಅವನು ಇಂದ್ರ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಪಶ್ಯಮೇ ಘಟಮಾನಂ ಯಥಾಶಕ್ತಿ ತವ ಪ್ರಾಣ ಜಿಹೀರ್ಷಯ, ನನ್ನನ್ನು ನೋಡಿ ಕಲಿಮಾರಯ ನೀನು, ಯುದ್ಧ ಮಾಡು ಅಂತ ಹೇಳಿದಾಗ ಅವನಿಗೆ ಯುದ್ಧ ಮಾಡಲಿಕ್ಕೆ ಏನೋ ತಗೊಳ್ತಾನೆ, ಆಯುಧ ತಗೊಳ್ತಾನೆ. ಆದರೆ ಒಳಗಿಂದ ಇಂದ್ರನಿಗೆ ಒಂದು ರೀತಿ ಅವನನ್ನು ಹೊಗಳದೇ ಇರಲಿಕ್ಕೆ ಆಗಲಿಲ್ಲ. ಯದ್ಯಪಿ ಶತ್ರು ಸ್ಥಾನದಲ್ಲಿ ಇದ್ದಾನೆ, ಆದರೆ ಹೊಗಳದೇ ಇರಲಿಕ್ಕೆ ಆಗಲಿಲ್ಲ. ಅಹೋದಾನವ ಸಿದ್ಧೋಸಿ ಯಸ್ಯತೆ ಮತಿರೀದೃಶಿ. ನೀನು ನಿಜವಾಗಿ ಸಿದ್ಧಿ ಶಬ್ದಕ್ಕೆ ಸಿದ್ಧೋಸಿ ಅಂತಂದರೆ ವ್ಯಾಖ್ಯಾನಕಾರರು ಬರೀತಾರೆ, ತುಂಬ ಸಿದ್ಧಿ ಪಡ್ಕೊಂಡವ ಅಂತ ಅರ್ಥ ಮಾಡಬೇಡಿ, ನೀನು ಜೀವನ್ಮುಕ್ತ ಅಂತ ಇಂದ್ರ ಹೊಗಳಿದ ಅಂತ. ನೀನು ಇನ್ನೂ ಜೀವಂತವಾಗಿರುವಾಗಲೇ ಈ ರೀತಿ ತಿಳುವಳಿಕೆಯನ್ನು ಪಡ್ಕೊಂಡಿಯಲ್ಲ ಮಾರಾಯ, ನೀನು ಗ್ಯಾರಂಟಿ ಜೀವನ್ಮುಕ್ತ ಆಗ್ತೀಯ. ಆ ದೃಷ್ಟಿಯಲ್ಲಿ ಇಂದ್ರ ಹೇಳ್ತಾನೆ, ಅಹೋದಾನವ ಸಿದ್ಧೋಸಿ ಯಸ್ಯತೆ ಮತಿರೀದೃಶಿ. ಈ ರೀತಿಯಾದ ತಿಳುವಳಿಕೆ ನಿನ್ನ ಬುದ್ಧಿ ಉಂಟಲ್ಲ ಮಾರಾಯ, ನೀನು ಗ್ಯಾರಂಟಿ ಮೋಕ್ಷಕ್ಕೆ ಹೋಗ್ತೀಯಾ. ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡಲಿಕ್ಕೆ ಹೇಳ್ತೇನಲ್ಲ, ಭಗವಂತನ ಭಕ್ತನನ್ನು ಕೊಲ್ಲುವ ಯೋಗ್ಯತೆ ನನಗೆ ಕೊಟ್ಟಿದ್ದಾನೆ ಭಗವಂತ, ಏನು ಮಾಡೋಣ ಅಂತ ಸುಮ್ಮನೆ ನಿಂತಿದ್ದ ಅಂತ ಇಂದ್ರ. ಭಕ್ತ ಸರ್ವಾತ್ಮನಾತ್ಮಾನಂ ಸುಹೃದಂ ಜಗದೀಶ್ವರಂ. ಭಗವಂತನ ಭಕ್ತ ನೀನು ಆದಿ ಅಂತಂದ್ರೆ ನನಗೂ ಸ್ನೇಹಿತನೇ, ಸುಹೃತ್ ನೀನು. ಸುಹೃದಾನವನನ್ನು ಶತ್ರುವಲ್ಲ, ಮಿತ್ರನನ್ನು ಕೊಲ್ಲಲಿಕ್ಕೆ ನನಗೆ, ಅದು ಕೂಡ ಭಗವಂತನ ಭಕ್ತನಾದ ಮಿತ್ರನನ್ನು ಕೊಲ್ಲಲಿಕ್ಕೆ ನನಗೆ ಮತಿ ಬರ್ತಾ ಇಲ್ಲ. ಆದರೂ ಕೊಲ್ಲಬೇಕು ಭಗವಂತ ಹೇಳಿದ್ದಾನೆ. ಆದ್ದರಿಂದ ಹೊರಡ್ತೇನೆ. ಏನಂತಾನೆ? ನೀನು ಕಲ್ವಿದಂ ಮಹದಾಶ್ಚರ್ಯಂ ಹೇಳ್ತಾನೆ, ನೀನು ನನಗೆ ಸ್ನೇಹಿತನಾಗೇ ಇರೋಣ. ಈ ಪ್ರಸಂಗದಲ್ಲಿ ಒಂದು ಮಾತು ಹೇಳ್ತಾರೆ. ಆ ಎರಡನೇ ಕೈಯನ್ನು ತುಂಡು ಮಾಡಿ ಇಂದ್ರ ಯುದ್ಧ ಮಾಡಿ ಅವನನ್ನು ಕೊಂದ ಹೆಂಗೆ ಕೊಂದ ಅಂತ ಭಾರಿ ಚಂದ ಹೇಳ್ತಾರೆ. ನಮಗೆಲ್ಲ ಏನೋ ಒಂದೇ ಪೆಟ್ಟಲ್ಲಿ ಕೊಂದುಬಿಟ್ಟ ಅಂತ. ಭಾಗವತ ಸೂಕ್ಷ್ಮವಾಗಿ ಒಂದೇ ಶ್ಲೋಕದಲ್ಲಿ ಹೇಳಿಬಿಡ್ತದೆ. ಅದಕ್ಕೆ ಆಚಾರ್ಯ ನಿರ್ಣಯ ಬರೆಯುವಾಗ ವ್ಯಾಖ್ಯಾನಕಾರರು ತುಂಬ ವಿಸ್ತಾರವಾಗಿ ಬರೀತಾರೆ. ಏನಂತಾರೆ ಅವರು? ನ್ಯಪಾತಯತ್ ತಾವದ್ ಅರ್ಹ ಗಣೇನಯೋ ಜ್ಯೋತಿಷಾಂ ಅಯನೇ ವಾರ್ತ್ರ ಹತ್ಯೆ ಅಂತ ಹೇಳ್ತಾರೆ. ಕೂಡಲೇ ವಜ್ರಾಯುಧವನ್ನು ತೆಗೆದು ಅವನ ಕುತ್ತಿಗೆಯನ್ನು ತುಂಡು ಮಾಡಿದ ಅಲ್ಲ, ತುಂಡು ಮಾಡಲಿಲ್ಲ, ಕೂಡಲೇ ಮಾಡಲಿಲ್ಲ. ಮತ್ತೆ ಜ್ಯೋತಿಷಾಂ ಅಯನೇ ಹೇಳ್ತಾರೆ. ಜ್ಯೋತಿಷ್ ಚಕ್ರ ಇದೆ, ಇದರಲ್ಲಿ 2 ಅಯನಗಳು ಆಗುವಷ್ಟು ಕಾಲ ಯುದ್ಧ ಮಾಡಿದ. ಅಂದರೆ ಏನರ್ಥ? 1 ವರ್ಷ. ದಕ್ಷಿಣಾಯನ ಉತ್ತರಾಯಣ 2 ಅಯನಗಳು.
ಆ 2 ಅಯನಗಳಾಗುವಷ್ಟು ಕಾಲ ವಜ್ರಾಯುಧ ಹಿಡ್ಕೊಂಡು 2 ಕೈಗಳನ್ನು ತುಂಡು ಮಾಡಿದ ಅವನ ಜೊತೆಗೆ ಯುದ್ಧ ಮಾಡಿದ ಇಂದ್ರ. ಆ 2 ವರ್ಷಗಳ ಕಾಲ ಹೇಗಿದ್ದ ಆಚಾರ್ಯ ನಿರ್ಣಯದಲ್ಲಿ ಭಾರಿ ಚಂದ ಹೇಳ್ತಾರೆ ಈ ವಿಷಯವನ್ನು. ಅವನೊಟ್ಟಿಗೆ ಯುದ್ಧ ಮಾಡ್ತಾನೆ. ಮೊದಲನೇ ಯುದ್ಧ ಮುಗೀತು. ಅವನಿಗೆ ಯುದ್ಧ ಮಾಡಲಿಕ್ಕೆ ಹೋಗಲಿಲ್ಲ. ಒಟ್ಟಿಗೆ ಸ್ನೇಹಿತರಂತೆ ಒಟ್ಟಿಗೆ ಇದ್ರು ಇಂದ್ರ ಮತ್ತೆ ವೃತ್ರಾಸುರರಿಬ್ರು. ಬಹಳ ಇದೆಲ್ಲ ಎಲ್ಲಿ ಸಿಗದೇ ಇರ್ತಕ್ಕಂಥದ್ದು. ಇಬ್ಬರು ಒಟ್ಟಿಗಿದ್ರು. ಆ ಒಟ್ಟಿಗೆ ಸ್ನೇಹಿತನಾಗಿ ಬೆಳ್ಕೊಂಡು ಹೋಗ್ಬೇಕಾದ್ರೆ ಒಂದು ಒಪ್ಪಂದ ಆಯ್ತು ಇಬ್ಬರಿಗೆ. ಏನು ಅಂತ, ಕಠಿಣವಾದ ಒಣಗಿದ ಮತ್ತು ಒದ್ದೆಯಾದ ವಸ್ತುಗಳಿಂದ ನನ್ನನ್ನು ಕೊಲ್ಲಬಾರ್ದು ಅಂತ ವೃತ್ರ ಹೇಳಿದ. ಅದಕ್ಕೆ ಆಯಿತು ಅಂತ ಇಂದ್ರ ಹೇಳಿದ. ಅದಕ್ಕೇನು ಮಾಡಿದ, ಇಬ್ಬರು ಒಟ್ಟಿಗೆ ಫ್ರೆಂಡ್ ಆಗಿದ್ರು. ಇದು ಕಠಿಣ ವಜ್ರ, ಅದನ್ನು ಒಣಗಿದ್ದು ಕೊಲ್ಲಬಾರದು, ಒದ್ದೆಯಾದ ಆಯುಧದಿಂದಲೂ ಕೊಲ್ಲಬಾರದು. ಏನು ಮಾಡಬೇಕು? ಅದಕ್ಕೆ 1 ವರ್ಷ ಕಾಲ ಇಂದ್ರ ವೃತ್ರ ಸ್ನೇಹಿತರಾಗಿದ್ರಂತೆ. ಈ ಒಪ್ಪಂದದ ಮೇರೆಗೆ ಕೊನೇ ಸಂದರ್ಭದಲ್ಲಿ ಕಾಯ್ತಾ ಇದ್ದ ಅಂತ ಇಂದ್ರ. 2 ಮಿಶ್ರ ಅಂದರೆ ಒದ್ದೇನೂ ಅಲ್ಲ ಒಣಗಿದ್ದೂ ಅಲ್ಲ ಅಂಥದ್ದು ಆ ಪ್ರಸಂಗ ಎಲ್ಲಿ ಸಿಗತ್ತೆ, ಆಯುಧ ಎಲ್ಲಿ ಸಿಗತ್ತೆ ಅಂತ ಕಾಯ್ತಾ ಇದ್ದ ಅಂತ. 1 ವರ್ಷ ಕಾಲ ಕಾದ ಅಂತೆ. 1 ವರ್ಷ ಕಾಲ ಕಾದ ನಂತರ ಒಂದು ಹಂತದಲ್ಲಿ ನೀರಿನ ಹತ್ತಿರಕ್ಕೆ ಹೋಗುವಾಗ, ಸಮುದ್ರದ ಹತ್ತಿರ ಹೇಳ್ತಾರೆ, ಯುದ್ಧ ಆರಂಭ ಆಗಿದ್ದು ನರ್ಮದಾ ತೀರ. ಯುದ್ಧ ಮುಗಿದದ್ದು, 2ನೇ ಯುದ್ಧ ಮುಗಿದದ್ದು, ವೃತ್ರ ಹತ್ಯೆ ಆಗಿದ್ದು ಸಮುದ್ರದ ಬಳಿಯಲ್ಲಿ. ಸಮುದ್ರದ ಬಳಿಗೆ ಹೋದ. ಸಮುದ್ರದ ಬಳಿಯಲ್ಲಿ ನಿಂತಾಗ ಅಲ್ಲಿ ನೊರೆ ಕಂಡಿತಂತವನಿಗೆ. ನೊರೆ ಕಂಡಿತು. ಇವನು ಕೂಡಲೇ ಏನು ಮಾಡಿದ ಇಂದ್ರ, ತನ್ನ ಕೈಯಲ್ಲಿರುವ ವಜ್ರಾಯುಧದ ಸಾಮರ್ಥ್ಯವನ್ನು ನೊರೆಯಲ್ಲಿ ಆವಾಹನೆ ಮಾಡಿದ. ನೊರೆಯಿಂದ ಅವನ ತಲೆ ಕತ್ತರಿಸಿದ. ನೊರೆ ಒಣಗಿದ್ದು ಹೌದಾ? ಅಲ್ಲ. ಒಣಗಿದ್ದೂ ಅಲ್ಲ ನೊರೆ, ಒದ್ದೆಯಾದದ್ದು ಅಲ್ಲ. ನೊರೆಯನ್ನು ಹಿಡ್ಕೊಳ್ಳಿ, ಅದು ಒಣಗಿದ್ದು ಅಲ್ಲ, ಒದ್ದೆಯಾದದ್ದು ಅಲ್ಲ. ಆ ನೊರೆಯಲ್ಲಿ ಆಯುಧದ ಸಾಮರ್ಥ್ಯವನ್ನು ಆವಾಹನೆ ಮಾಡಿ ಆ ನೊರೆಯಿಂದ ವೃತ್ರಾಸುರನ ತಲೆಯನ್ನು ತೆಗೆದ ಇಂದ್ರ ಅಂತ ಇಷ್ಟು ಆಚಾರ್ಯರು ನಮಗೆ ಚಿಂತನೆ ಕೊಡ್ತಾರೆ. ಇದು ಆಚಾರ್ಯ ಹೇಳಿಲ್ಲ ಅಂತಂದ್ರೆ ನಮಗೆ ಏನೂ ಅರ್ಥ ಆಗುವುದೇ ಇಲ್ಲ ಈ ಶ್ಲೋಕ ನೋಡ್ಕೊಂಡು ಹೋದರೆ ನಮಗೆ. ಹೀಗೆ ವೃತ್ರನ ಹತ್ಯೆ ಆಯಿತು, ಸಂಹಾರ ಮಾಡಿ ತುಂಬ ವಿಸ್ತಾರವಾಗಿ, ನಿಜವಾಗಿ ಸಮಯ ಆಯಿತು ಕಾಣುತ್ತೆ, ತುಂಬ ವಿಸ್ತಾರವಾಗಿ 6ನೇ ಸ್ಕಂದ ಹೇಳಿಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಏನು ಮಾಡಬೇಕು? ಇಂದ್ರ ಹೇಳ್ತಾನೆ, ಮೊದಲು ವಿಶ್ವರೂಪಾಚಾರ್ಯರನ್ನು ಕೊಂದಾಗ ಬಂದ ಬ್ರಹ್ಮಹತ್ಯೆಯನ್ನು 4 ಭಾಗ ಮಾಡಿ ಕಳ್ಕೊಂಡೆ. ಈಗ ಇವನನ್ನು ಕೊಂದ, ಇವನು ಬ್ರಾಹ್ಮಣನೇ, ಅದರಲ್ಲಿ ಪರಮಭಕ್ತ, ಇವನನ್ನು ಸಂಹಾರ ಮಾಡಿದ ಪಾಪವನ್ನು ಹೆಂಗೆ ಕಳ್ಕೊಳ್ಳಿ ಅಂತ ಆಲೋಚನೆ ಮಾಡಿದಾಗ ಎಲ್ಲ ದೇವತೆಗಳು ಹೇಳ್ತಾರಂತೆ, ಅಶ್ವಮೇಧ ಯಾಗ ಮಾಡೋಣ, ಮಾಡಿದಾಗ ಪರಿಹಾರ ಆಗತ್ತೆ ನಿಂದು ಅಂತ, ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಅಲ್ಲೊಂದು ಮಾತು ಹೇಳ್ತಾರೆ, ನಾಮಸ್ಮರಣೆಯ ಸ್ಕಂದದಲ್ಲಿ ಇಲ್ಲಿ ಪುನಃ ಒಂದು ನಾಮಸ್ಮರಣೆಯ ಮಹತ್ವವನ್ನು ಹೇಳ್ತಾರೆ. ಬ್ರಹ್ಮ ಪಿತೃಃ ಗೋಗ್ನಃ ಮಾತೃಃ ಆಚಾರ್ಯ ಗಭಾನ್ ಶ್ವಾದ ಪುಲ್ಕಸಕೋ ವಾಪಿ ಶುದ್ಧೇರನ್ ಯಸ್ಯ ಕೀರ್ತನಾತ್. ಯಾವ ಭಗವಂತನ ನಾಮ ಕೀರ್ತನೆ ಮಾಡಿದರೆ ಬ್ರಹ್ಮಹತ್ಯೆ, ಮಾತೃಹತ್ಯೆ, ಪಿತೃಹತ್ಯೆ, ಗೋಹತ್ಯೆ ಅಥವಾ ನಾಯಿಯ ಮಾಂಸ ತಿಂದರೆ ಏನು ಪಾಪ ಬರ್ತದೆ, ಈ ಎಲ್ಲವೂ ಪರಿಹಾರ ಕೇವಲ ಭಗವಂತನ ನಾಮ ಸಂಕೀರ್ತನೆಯಿಂದಲೇ ಆಗತ್ತೆ ಅಂತ. ಅಂದರೆ ಅಂಥ ಭಗವಂತನಿಗೆ ಸಂಬಂಧಪಟ್ಟ ಅಶ್ವಮೇಧ ಯಾಗ ಮಾಡಿದಾಗ ನಿನ್ನ ಬ್ರಹ್ಮಹತ್ಯೆ ಪರಿಹಾರ ಆಗುವುದಿಲ್ಲ ಅಂತ ಏನಿಲ್ಲ ಮಾರಾಯ, ಖಂಡಿತ ಆಗತ್ತೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿಂದ ಕಥೆ ಗೊತ್ತಿದೆ ನಮಗೆ. ಅಲ್ಲಿಂದ ಅವನು ಬ್ರಹ್ಮಹತ್ಯಾ ದೋಷಕ್ಕೆ ಹೆದರಿಕೊಂಡು ಓಡಿ ಹೋಗ್ತಾನೆ. ಪೂರ್ವ ದಿಕ್ಕಿನಲ್ಲಿ ಹೋಗಿ ಅಲ್ಲಿ ಕಮಲದ ನಾಳದ ಒಳಗೆ ಕೂತ್ಕೊಂಡು 1000 ವರ್ಷಗಳ ಕಾಲ ಅಲ್ಲಿ ಅಡಕೊಂಡು ಕೂತಿರ್ತಾನೆ. ಜಪ ಮಾಡ್ತಾನೆ. ಏನು ಜಪ? ಋತುಂಬರ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಋತುಂಬರ ಅಂತಂದರೆ, ಋತ ಅಂದರೆ ಆ ಋತುಂಬರ ಶಬ್ದಕ್ಕೆ ನರಸಿಂಹ ಅಂತ ಅರ್ಥ ಮಾಡ್ತಾರೆ. ಋತುಂಬರ ಅಂದರೆ ನರಸಿಂಹ ಅಂತ ಅರ್ಥ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಋತ ಅಂತಂದರೆ ಸತ್ಯ, ಸತ್ಯ ಭರ, ಅವನನ್ನು ಭರಣೆ ಮಾಡ್ತಕ್ಕಂಥವ. ಹೇಗೆ ನಮಗೆ ನರಸಿಂಹಾವತಾರ ಚಿಂತನೆ ಕೊಡ್ತಾರೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಹೇಳಿದಾಗ ಭಗವಂತನ ಭಕ್ತರ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಯಾವ ರೂಪ ತಾಳಿಕೊಂಡು ಬಂದ ಭಗವಂತ, ಅದೇ ರೂಪದ ಚಿಂತನೆ ಮಾಡಿದ. ಅಂದರೆ ನರಸಿಂಹ ರೂಪಿ ಮಂತ್ರದ ಜಪ ಮಾಡಿದ. 1000 ವರ್ಷಗಳ ಕಾಲ ಆ ಬ್ರಹ್ಮಹತ್ಯೆ ಪರಿಹಾರ ಆಯಿತು ಅಂತ ಇಂದ್ರ ಕೇವಲ ದೇವರ ನಾಮ ಸ್ಮರಣೆಯಿಂದಲೇ ಇಷ್ಟೆಲ್ಲ ತಾಕತ್ತಿದೆ ಅಂತ. ತುಂಬ ಚಿತ್ರಕೇತುವಿನ ಸಂದರ್ಭದಲ್ಲಿ ಅಷ್ಟೇ, ಮರುತ್ತುಗಳ ಸಂದರ್ಭದಲ್ಲಿ ಅಷ್ಟೇ, ಅವರು 1 ವರ್ಷದ ಕಾಲ ಇಂದ್ರ ಸಂಹಾರಕ್ಕೋಸ್ಕರ ತಪಸ್ಸು ಮಾಡಿದರೆ, ಈ ಅಲ್ಲಿ ಬಂದಿರತಕ್ಕಂಥವರು ಎಂಥವರು?
ಮರುದೇವತೆಗಳೇ ಬಂದರು. ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟ ವ್ರತ ಅಂತಾದರೆ ಅದರಿಂದ ಅನರ್ಥ ಎಂದಿಗೂ ಸಾಧ್ಯ ಇಲ್ಲ. ಒಳ್ಳೆಯ ಅರ್ಥವನ್ನೇ, ಪುರುಷಾರ್ಥವನ್ನೇ ಕೊಡ್ತಾನೆ ಭಗವಂತ ಎಂಬುದಕ್ಕೆ ಈ ಮರುತ್ತುಗಳ ಸೃಷ್ಟಿ ಕಾರಣ ಆಗತ್ತೆ. ಸ್ವಾಮಿಗಳು ಆ ವಿಷಯವನ್ನು ಆರಂಭದಲ್ಲಿ ಹೇಳಿದ್ದಾರೆ. ಹೀಗೆ ಈಗಿನವರೆಗೂ ಕೂಡ ಆ ಮರುತ್ತುಗಳ ಕಥೆಯನ್ನು, ಆ ಸ್ತೋತ್ರವನ್ನು ನಾವು ಹೇಳಿಕೊಂಡು ಬಂದೆವು ಅಂತಂದರೆ, ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿದಾಗ ಏನು ಸಮಸ್ಯೆ ಆದರೂ ಕೂಡ ಆ ಸಮಸ್ಯೆ ಪರಿಹಾರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕೂಡ ಈ ಒಂದು ಪ್ರಸಂಗ ನಡೆದಿದೆ. ಒಂದು ಮಗು, ನಮ್ಮ ಚಿಕ್ಕಮ್ಮನಿಗೆ ಮಗು ಹುಟ್ಟಿದಾಗ ಡಾಕ್ಟರ್ಗಳನ್ನು ಹೋಗತ್ತೆ ಅಂತ ಹೇಳಿದರು. ಮೈಯೆಲ್ಲ ನೀಲಿ ಬಣ್ಣ ಬಂದಿತ್ತು. ಆ ಪ್ರಸಂಗದಲ್ಲಿ ಜ್ಞಾನಿಗಳು ಹೇಳಿದಂತೆ, ನಮ್ಮ ತಾಯಿ ಹೇಳಿದಂತೆ ಆ ಇದೇ ಮರುತ್ತುಗಳ ಕಥೆಯನ್ನು ಅಲ್ಲಿ ಆ ಹಾಸ್ಪಿಟಲಲ್ಲಿ ಪುನಃ ಮೆಲುಕು ಹಾಕಿದಾಗ 2 ದಿನಗಳಲ್ಲಿ ಮಗು ನಾರ್ಮಲ್ ಸ್ಥಿತಿಗೆ ಬಂದಿತ್ತು. ಆದ್ದರಿಂದ ಭಾಗವತಕ್ಕೆ ಎಂಥ ಪ್ರಸಂಗದಲ್ಲಿ ಕೂಡ ಮಹತ್ವ ಇದೆ, ನಾಮಸ್ಮರಣೆಗೆ ಮಹತ್ವ ಇದೆ ಅಂತ 6ನೇ ಸ್ಕಂದದಲ್ಲಿ ವಿಶಿಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ.